ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪೃಥ್ವಿಗೌಡ. ಇವತ್ತು ಒಬ್ರು ಸ್ಪೆಷಲ್ ಆಗಿರುವಂತಹ ವ್ಯಕ್ತಿನ ಮಾತಾಡ್ಸೋದಕ್ಕೆ ನಾವು ಹೋಗ್ತಾ ಇದೀವಿ. ಅವ್ರು ಯಾರು ಅಂತ ಗೊತ್ತಾಗುತ್ತೆ, ಅವ್ರ ಜೊತೆ ಮಾತಾಡೋಣ, ಸಾಕಷ್ಟು ವಿಷಯನ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಎಸ್, ಸೊ ಆಗ್ಲೇ ಹೇಳಿದ್ವಿ ಯಾರೊಬ್ರು ಸ್ಪೆಷಲ್ ವ್ಯಕ್ತಿನ ಪರಿಚಯ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು. ಸೊ ಈಗ ಅವ್ರನ್ನ ಮೀಟ್ ಮಾಡೋದಕ್ಕೋಸ್ಕರನೇ ಅವರ ಮನೆ ಹತ್ರನೇ ಬಂದಿದ್ದೀವಿ. ನೋಡಿ, ಇದೇ ಮನೆ. ಶಿವಮೊಗ್ಗದವ್ರಿಗೆ ಆಲ್ಮೋಸ್ಟ್ ಈ ಮನೆ ಯಾವುದು ಅಂತ ಗೊತ್ತಿರುತ್ತೆ. ಗೊತ್ತಿಲ್ಲದಿರೋರಿಗೆ ಆ ವ್ಯಕ್ತಿ ಯಾರು ಅನ್ನೋದನ್ನ ಈಗ ಪರಿಚಯ ಮಾಡ್ಕೊಡ್ತೀವಿ. ಬನ್ನಿ ಒಳಗಡೆ ಅವರು. ಸೊ ಮನೆ ಮಾತ್ರ ತೋರಿಸಿದ್ವಿ ಆಗ್ಲೇ. ಸೊ ಆಗ್ಲಿಂದ ಸ್ಪೆಷಲ್ ವ್ಯಕ್ತಿ ಒಬ್ಬರನ್ನ ಪರಿಚಯ ಮಾಡ್ಕೊಡ್ತೀವಿ ಅಂತ ಹೇಳ್ತಾನೆ ಇದ್ವಿ. ಇವರು ಸ್ಪೆಷಲ್ ವ್ಯಕ್ತಿ ಆದರೂ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ, ನಮ್ಮ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಚನ್ನಬಸಪ್ಪ ಅವರು, ನಮ್ಮೆಲ್ಲರ ಪ್ರೀತಿಯ ಚನ್ನಣ್ಣ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅಣ್ಣ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಇದು ತುಂಬಾ ಮಾತಾಡೋದಿದೆ, ಇದು ತುಂಬಾ ಪ್ರಶ್ನೆ ಕೇಳೋದಿದೆ, ಆದ್ರೆ ಶೆಡ್ಯೂಲ್ ಟೈಟ್ ಇರೋದ್ರಿಂದ ಜರ್ನಿ ಮಾಡ್ತಾ ಮಾತಾಡೋಣ. ಸರಿ ಅಲ್ವಣ್ಣ? ಆಗ್ಬೋದು. ಜರ್ನಿ ಮಾಡ್ತಾ ಮಾತಾಡೋಣ, ಅದೇ ಬಹಳ ಸೂಕ್ತವಾದಂತ ಸಂದರ್ಭ. ಎಸ್, ಜರ್ನಿ ಮಾಡ್ತಾ ಮಾತಾಡೋಣ. ನಮ್ಮ ಜೊತೆ ನೀವು ಜರ್ನಿ ಮಾಡಿ, ಬನ್ನಿ ಮಾತಾಡೋಣ. ಅಣ್ಣ, 2 ಬೆರಳು 1 ಬೆರಳು ಮುಟ್ಬೇಕು. ಓಕೆ, ಸೊ ಇದ್ರ ಮೇಲೆ ಈಸಿ ಕ್ವಶನ್, ಕಷ್ಟ ಕ್ವಶನ್ ಅಂತ ಕೇಳ್ತೀನಿ. ಸೊ ಈಗ ನೀವು ಈಸಿ ಕ್ವಶನ್ ಚೂಸ್ ಮಾಡಿದ್ದೀರಾ. ಮೊದಲನೇದಾಗಿ, ಈಗ ಸಾಮಾನ್ಯರ ಜೀವನಕ್ಕೂ ರಾಜಕಾರಣಿಯ ಜೀವನಕ್ಕೂ, ಪೊಲಿಟಿಕಲ್ ಲೈಫ್ಗೂ ಏನು ವ್ಯತ್ಯಾಸ ಇರುತ್ತೆ ನಮ್ಮ ವ್ಯೂವರ್ಸಿಗೆ ತಿಳಿಸ್ಕೊಡ್ಬೇಕು ಅಂತ ವಿನಂತಿ. ಬಹಳ ಏನೋ ವ್ಯತ್ಯಾಸ ಇದೆ ಅಂತ ಅನ್ಸೋದಿಲ್ಲ ನಮಗೆ. ಯಾಕಂದ್ರೆ ಜೀವನನೇ. ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿರೋ ಅಂತ ಒಂದು ಎಲ್ಪಂಕ್ತಿ ಹಾಕೊಡುವಂತ ಕೆಲಸ ಮಾಡಬೇಕಾದಂಥದ್ದು ರಾಜಕಾರಣಿಯ ಕರ್ತವ್ಯ. ಅನೇಕರು ರಾಜಕಾರಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಸಾಮಾನ್ಯ ವ್ಯಕ್ತಿಗಳಾಗಿ ಹೇಳ್ಕೊಂಡಂಥ ಸಂಗತಿಗಳೇ ನಮ್ಮ ಕಣ್ಮುಂದಿರುವಂಥದ್ದು. ಅಂದರೆ ಅಕ್ಕಪಕ್ಕ ಸುತ್ತಮುತ್ತ ಇರೋಂಥ ವ್ಯಕ್ತಿಗಳು ಏನು ಮಾಡಿಬಿಡ್ತಾರೆ, ಅನೇಕ ಸರಿ ನಮ್ಮನ್ನು ಸಾಮಾನ್ಯರಂತೆ ನಡ್ಕೊಳಕ್ಕೆ ಬಿಡದೇ ಇರೋಂಥ ಸ್ಥಿತಿ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಎಲ್ಲೂ ನಾವು ಅದಕ್ಕೆ ಸರಿಯಾದಂಥ ರೀತಿಯೊಳಗೆ ಯೋಚನೆ ಮಾಡಿದ್ರೆ ನಾವು ಸಾಮಾನ್ಯರಲ್ಲಿ ಸಾಮಾನ್ಯರಾಗಕ್ಕೆ ಬಹಳ ಅವಕಾಶಗಳು ತುಂಬ ಇದೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಹೇಳೋದು ಸಾಮಾನ್ಯ ಜ್ಞಾನ. ಹಾಗಾಗಿ ಸಾಮಾನ್ಯರಲ್ಲಿ ಅದು ಬಹಳ ಇರುತ್ತೆ. ಹಾಗಾಗಿ ಆ ಕಾಮನ್ ಮ್ಯಾನ್ ಜೊತೆಗಿರುವಂಥದ್ದು, ಕಾಮನ್ ಮ್ಯಾನಿನ ಮಾನಸಿಕತೆ, ರಾಜಕಾರಣಿಯ ಮಾನಸಿಕತೆ ಒಂದಾಗಿರುವಂಥದ್ದೇ ಬಹಳ ಅವಶ್ಯಕತೆ ಸಮಾಜದ ಹಿತದೃಷ್ಟಿಯಿಂದ. ಈಗ ನೀವು ಇಷ್ಟೆಲ್ಲ ಒಳ್ಳೊಳ್ಳೆಯ ಚಿಂತನೆಗಳನ್ನ ಇಟ್ಕೊಂಡಿದ್ದೀರಾ. ರಾಜಕಾರಣಿ ಆಗ್ಬೇಕು ಅಂತ ಯಾಕೆ ಅನ್ನಿಸ್ತು? ನಾನು ರಾಜಕಾರಣಿಯಾಗಿ ಕಾರ್ಯವನ್ನು ಮಾಡಲಿಲ್ಲ. ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ನಾವು ನಮ್ಮದೇ ಆದಂಥ ರೀತಿಯೊಳಗೆ ಸಂಘ ಏನು ಹೇಳಿತ್ತು, ಸೇವೆ ಮಾಡಬೇಕು, ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯನ್ನು ತೋರಿ ಅಂತ ಹಾಡು ಹೇಳ್ತಾ ಬೆಳೆದಂತು. ಹಾಗಾಗಿ ಆ ಹಾಡಿಗೆ ತಕ್ಕಂತೆ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಬಿಟ್ಟರೆ ನಾವು ರಾಜಕೀಯ ಕ್ಷೇತ್ರದಲ್ಲೇ ಹೋಗಿ ರಾಜಕಾರಣಿನೇ ಆಗಬೇಕು ಅಂತೇಳಿ ಆಸೆ ಯಾವತ್ತೂ ಇಟ್ಕೊಳ್ಳೂ ಇಲ್ಲ. ಆದರೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಹೋಗಿದ್ದೇವೆ ಅಷ್ಟೇ. ಮಧ್ಯದೊಳಗೆ ನಮಗೆ ರಾಜ್ಕುಮಾರ್ ಕೂಡ ಪ್ರೇರಣೆ. ಯಾಕೆಂದ್ರೆ ರಾಜ್ಕುಮಾರ್ ಅವರ ಜೀವನ, ರಾಜ್ಕುಮಾರ್ ಅವರ ಸಿನಿಮಾಗಳು ನೋಡಿ ನಾವು ಆ ಜೀವನಕ್ಕೆ ನಾವು ಹೊಂದ್ಕೊಂಡು ಅದ್ರೊಳಗಡೆ ಅವ್ರು ಯಾವುದೇ ಸಿನಿಮಾ ನೋಡಿದ್ರು ಕೂಡ ನಾವು ಅಲ್ಲೊಂದು ಸೇವಾ ಮನೋಭಾವ ಸಿಗ್ತಾ ಇತ್ತು. ನಿಮ್ಮ ಮನೆಯಲ್ಲೂ ಕೂಡ ಹಲವಾರು ನಮ್ಮ ಸ್ವತಂತ್ರ ಹೋರಾಟಗಾರರ ಫೋಟೋಗಳಿದೆ, ಧೀಮಂತ ನಾಯಕರ ಫೋಟೋಗಳಿದೆ. ಅದು ಸುಭಾಷ್ ಚಂದ್ರ ಬೋಸ್ ಅವರು, ಸಾವರ್ಕರ್ ಅವರಾಗಿರ್ಬೋದು, ಹಾಗೆ ಬಸವಣ್ಣ ಅವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ಎಲ್ಲರ ಭಾವಚಿತ್ರ ಇದೆ. ಹಲವಾರು ಜನ ನಿಮಗೆ ಇನ್ಸ್ಪಿರೇಷನ್ ಆಗಿದೆ. ಶಿವಾಜಿ ಮಹಾರಾಜರು. ಹೌದು, ಛತ್ರಪತಿ ಶಿವಾಜಿ ಮಹಾರಾಜರಿದೆ. ನಿಮಗೆ ಒಬ್ರು ರೋಲ್ ಮಾಡೆಲ್ ಅಂತಂದ್ರೆ ಯಾವ ವ್ಯಕ್ತಿನ ನೀವು ರೋಲ್ ಮಾಡೆಲ್ ಆಗಿ ಸ್ವೀಕರಿಸ್ತೀರಿ? ನಮ್ಮ ಸಮಾಜದಲ್ಲಿ ಒಬ್ರು ರೋಲ್ ಮಾಡೆಲ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಸಮಾಜ. ಒಬ್ರನ್ನ ತೋರಿಸ್ಕೊಂಡು ಹೋಗುವಂಥದ್ದು ಪರಿಸ್ಥಿತಿ ನಮ್ಮಲ್ಲಿಲ್ಲ. ಎಲ್ಲೋ ಒಂದ್ ಕಡೆಗೆ ಒಬ್ಬೊಬ್ರು ಒಂದೊಂಥರ ರೋಲ್ ಮಾಡೆಲ್ಸ್ ನಾವೇ.